ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಡ್ಯೂ ಟು ಸಮ್ ರೀಸನ್ಸ್ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಐ ಮೇಕ್ ಶೋರ್ ದಟ್ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಮಾಡ್ತೀನಿ ಅಂತ. ನಂಗೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇವತ್ತು ನಮ್ಮ ಮನೆ ಹತ್ರ ಒಂದು ಜಾಕ್ ಫ್ರೂಟ್ ಟ್ರೀ ಇದೆ. ಅದರಲ್ಲಿ ಒಂದು ಜಾಕ್ ಫ್ರೂಟ್ ಇದೆ, ಅದನ್ನು ಕಟ್ ಮಾಡಿ ಕಬಾಬ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನ್ ಮಾತಾಡ್ಲಿ, ಬನ್ನಿ ತೋರಿಸ್ತೀನಿ. ಅಲ್ಲಿ ಇದೆ ಜಾಕ್ ಫ್ರೂಟ್. ಇದೆ ಜಾಕ್ ಫ್ರೂಟ್ ಟ್ರೀ, ನೋಡಿ ಅಲ್ಲಿ ಜಾಕ್ ಫ್ರೂಟ್ಸ್ ಇದೆ. ಇದೇ ಕಟ್ ಮಾಡಿ ನಾವು ಕಬಾಬ್ ಮಾಡೋದು. ಫ್ರೂಟ್ ಹಣ್ಣು ಆಗಿರ್ಬಾರ್ದು, ಸ್ವಲ್ಪ ಕಾಯಿ ತರ ಎಳೆಕಾಯಿ ಇದ್ರೆ ಅದ್ರಲ್ಲಿ ನಾವು ಕಟ್ ಮಾಡ್ಬಿಟ್ಟು ನಾವು ಕಬಾಬ್ ಮಾಡ್ತೀವಿ. ಹಲಸಿನ ಹಣ್ಣು ಅಂದಿದ ತಕ್ಷಣ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅದ್ರಲ್ಲಿ ಒಂಥರ ಗಮ್ ತರ ಇರುತ್ತೆ. ನೀವು ಹಲಸಿನ ಹಣ್ಣು ಕಟ್ ಮಾಡೋದಕ್ಕೂ ಮುಂಚೆ ಕೈಗೆ ಮತ್ತೆ ಚಾಕುಗೆ ಎರಡನ್ನೂ ಆಯಿಲ್ ಅಪ್ಲೈ ಮಾಡ್ಕೊಬೇಕು. ಇಲ್ಲಾಂದ್ರೆ ಗಮ್ ತರ ಆಗುತ್ತಲ್ಲ, ಅದೇನ್ ಮಾಡಿದ್ರು ಹೋಗಲ್ಲ. ಹೆಂಗ್ ಹಾಕ್ಲಿ ನೋಡ್ತೀಯ? ಫುಲ್ ಸ್ಟ್ರಾಂಗ್ ಆಗಿದೆ ಇದು. ಈ ಚಾಕು ಶಾರ್ಪ್ ಇಲ್ಲ ಅನ್ಸುತ್ತೆ. ಈ ತರ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಯಪ್ಪ, ಈ ತರ ಗಮ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಇದ್ರಲ್ಲಿ ತಕೊಬೋದು. ಇದು ಟ್ರೆಡಿಷನ್ ಅನ್ಸುತ್ತೆ. ನಮ್ಮ ಅಜ್ಜಿನೂ ಹಿಂಗೆ ಮಾಡ್ತಿದ್ರು, ನಮ್ಮ ಅಮ್ಮನೂ ಹಿಂಗೆ ಮಾಡ್ತಾರೆ, ನಾನು ಹಿಂಗೆ ಮಾಡ್ತಿದ್ದೀನಿ. ಹಲಸಿನ ಹಣ್ಣು ಇರುತ್ತಲ್ಲ, ಅದನ್ನ ಕಟ್ ಮಾಡಿದ ತಕ್ಷಣ ವಾಟರಲ್ಲಿ ಹಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ, ಅವಾಗ ನಮ್ಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಇಷ್ಟು ಮಾಡ ಅಷ್ಟರಲ್ಲಿ ಸಾಕಾಗೋಯ್ತು. ಕೈಯೆಲ್ಲ ನೋಡಿ ಹೆಂಗ್ ರೆಡ್ಗಾಗಿದೆ. ಓ ಮೈ ಗಾಡ್. 1 2 3 ಟಡಾ. ರಾಣಿ ರಾಣಿ, ಓಯ್, ನಿಂಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ತಾನೆ, ನಂಗೆ ಗೊತ್ತು. ನಿಮಗೆ ಇದು ಕಬಾಬ್ ಪೀಸು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪಗೆ ಬೇಕು ಅಂದರೆ ದೊಡ್ಡದಾಗಿ ಇಷ್ಟು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅನ್ಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಕಟ್ ಮಾಡಿದ ತಕ್ಷಣ ವಾಟರಲ್ಲಿ ಹಾಕ್ಬಿಡಿ. ಒಂದು 10 ಮಿನಿಟ್ಸ್ ಬಿಟ್ರು ಈ ಕಲರ್ ಬರುತ್ತೆ, ಈ ಕಲರ್ ಆಗ್ಬಿಡುತ್ತೆ. 10 ಮಿನಿಟ್ಸ್ ಬಿಟ್ರೆ, ಕಟ್ ಮಾಡಿದ ತಕ್ಷಣ ಆದರೆ ಈ ಕಲರ್ ಇರುತ್ತೆ. ಫಸ್ಟ್ ಹಾಕ್ಬಿಡಿ ವಾಟರ್ ಒಳಗಡೆ. ಕಟ್ಟಿಂಗ್ ಮುಗೀತು. ಇವಾಗ ಇದನ್ನ ಬೇಯಿಸ್ಕೋಬೇಕು. ಬನ್ನಿ. ಉಪ್ಪು ಹಾಕ್ಬೇಕು. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಈಗ ಬೇಯಿಸ್ಕೊಂಡಿರೋ ಹಲಸಿನಕಾಯಿ ರೆಡಿ ಆಗಿದೆ. ಇವಾಗ ನಾನು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 2 ಸ್ಪೂನ್ಸು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್. ನಿಮ್ಗೇನಾದರೂ ಸ್ಪೈಸಿ ಆಗಿರಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. 2 ಸ್ಪೂನ್ಸ್ ಆಫ್ ಗರಂ ಮಸಾಲ. ನಿಮಗೆ ಫ್ಲೇವರ್ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ಸ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ 4 ಸ್ಪೂನ್ ಆಫ್ ಕಾರ್ನ್ ಫ್ಲೋರ್.
ಆಮೇಲೆ 2 ಸ್ಪೂನ್ ಆಫ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಆಫ್ ಮೈದಾ. ಇದು 1 ಸ್ಪೂನ್ ಆಫ್ ಮೈದಾ. ಕರ್ಬೇವಿನ ಸೊಪ್ಪುನು ಹಾಕ್ಬೇಕು. ಇಲ್ಲೇ ನಮ್ ಗಿಡದಲ್ಲೇ ನನಗೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎಳೆದ್ ನೋಡಿ ಕಿತ್ಕೊಂಡ್ರೆ ಸಖತ್ತಾಗಿ ಬರುತ್ತೆ, ಮತ್ತೆ ಆಯಿಲಲ್ಲಿ ಫ್ರೈ ಆದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಸಿಗುತ್ತೆ. ಇದನ್ನ ಸ್ವಲ್ಪ ಈ ತರ ಕಟ್ ಮಾಡಿ ಹಾಕಿ, ಒಂದೇ ಸಿಗೋದಕ್ಕಿಂತ ಅರ್ಧರ್ಧ ಚಿಕ್ಕ ಚಿಕ್ಕ ಪೀಸ್ಗಳು ಸಿಕ್ಕಿದ್ರೆ ನಮಗೆ ಚೆನ್ನಾಗಿ ಅನ್ಸುತ್ತೆ. 2 ಎಗ್ ಹಾಕ್ತಿದ್ದೀನಿ. ಇವಾಗ್ಲೇ ನಂಗೆ ತಿನ್ಬೇಕು ಅನಿಸ್ತಾ ಇತ್ತು. ನಾನು ಇದು ಬೇಯಿಸ್ಕೊಳ್ಳೋಕ್ಕೂ ಉಪ್ಪು ಹಾಕಿದ್ದೆ, ಸ್ವಲ್ಪ ಇದಕ್ಕೂ ಉಪ್ಪು ಹಾಕಬೇಕು, ಮತ್ತೆ ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ವಾಟರ್ ಕೂಡ ಹಾಕಬೇಕು. ನಾನು ಇವಾಗ ಉಪ್ಪು ಹಾಕ್ತಿದ್ದೀನಿ, ಇಷ್ಟ ಹಾಕ್ತಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಗಟ್ಟಿಗೆ ಆಗ್ತಿದೆ, ಸೊ ನಾವು ವಾಟರು ಮತ್ತು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಕಬಾಬ್ ಥರ ಕನ್ಸಿಸ್ಟೆನ್ಸಿ ಬರೋಕ್ಕೆ ಸರಿ ಹೋಗುತ್ತೆ. ನೀರಾಯಿತು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಣ. ಇದು ನೋಡಿ ಸ್ವಲ್ಪ ಲಿಕ್ವಿಡ್ ಆಗಿಬಿಟ್ಟಿದೆ, ಸೊ 1 ಸ್ಪೂನ್ ಆಫ್ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವಾಗ ಸರಿ ಹೋಗುತ್ತೆ. ನಿಮಗೂ ಈ ಥರ ಏನಾದರೂ ಆದರೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಏನು ಹಾಳಾಗಲ್ಲ, ಚೆನ್ನಾಗೇ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮ್ಗೇನಾದರೂ ಕುಕ್ಕಿಂಗ್ ಮಾಡೋಕ್ಕೆ ನೀವು ಹೊಸಬ್ರಾಗಿದ್ರೆ ನೀವು ಟೇಸ್ಟ್ ನೋಡಿಕೊಂಡು ನಿಮ್ಗೆ ಯಾವುದಾದ್ರೂ ಫ್ಲೇವರ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಸಾಲ್ಟ್ ಕಮ್ಮಿ ಹಾಕ್ಬಿಟ್ಟಿರ್ತೀರಾ ಅಥವಾ ಖಾರ ಎಲ್ಲ ಕಮ್ಮಿ ಹಾಕ್ಬಿಟ್ಟಿರ್ತೀರಾ, ಟೇಸ್ಟ್ ನೋಡ್ಕೊಳ್ಳಿ, ಏನು ಪರವಾಗಿಲ್ಲ. ನಾನು ನೋಡ್ಕೋತೀನಿ ನೋಡಿ. ಎಲ್ಲಾನು ಚೆನ್ನಾಗಿದೆ. ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಅದೇ ಕೈಯಲ್ಲಿ ಮಾಡಬೇಡಿ. ಇಟ್ಸ್ ಟೈಮ್ ಟು ಮ್ಯಾರಿನೇಟ್ ಹಲಸಿನಕಾಯಿಗೆ. ತಿನ್ಬೇಕು ಅನಿಸ್ತಿದ್ಯಾ? ಇದಕ್ಕೆ ಸ್ವಲ್ಪ ಹಾಫ್ ಲೆಮನ್ ಹಾಕಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಅನಿಸುತ್ತೆ. ನಲ್ಲಿ ಮಿಕ್ಸ್ ಮಾಡಿದ್ದಾಯ್ತು, ಈ ಥರ ಕನ್ಸಿಸ್ಟೆನ್ಸಿನೇ ಬರಬೇಕು. ಲಾಸ್ಟಲ್ಲಿ ನೀವು ಈ ಥರ ಮಾಡಬೇಕು. ಫೈನಲಿ ಎಲ್ಲ ರೆಡಿ ಆಯಿತು. ಈ ಥರ ಇದನ್ನ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು, ಬಿಕಾಸ್ ಅದೆಲ್ಲ ಹಲಸಿನ ಹಣ್ಣು ಸ್ವಲ್ಪ ಟೇಸ್ಟ್ ಎಲ್ಲ ಅಬ್ಸರ್ವ್ ಮಾಡಿ ಒಳಗೆ ಹೋಗಲಿ ಅಂತ. 1/2 ಅವರ್ ಆದಮೇಲೆ ಇದನ್ನ ಫ್ರೈ ಮಾಡೋಣ, ಕರಿಯೋಣ. ಫೈನಲಿ ಆಫ್ಟರ್ 30 ಮಿನಿಟ್ಸ್ ಮ್ಯಾರಿನೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಇದನ್ನ ಆಯಿಲಲ್ಲಿ ಫ್ರೈ ಮಾಡಬೇಕು, ಅಷ್ಟೇ ಲಾಸ್ಟ್ ಪ್ರೋಸೆಸ್. ಇವಾಗ ಆಯಿಲ್ ಹಾಕಬೇಕು, ಲಾಸ್ಟಲ್ಲಿ ಫ್ರೈ ಮಾಡಿದ್ರೆ ಮುಗಿಯುತ್ತೆ. ನಂಗಂತೂ ಇದೆಲ್ಲ ಭಯ, ಈ ಥರ ಎಲ್ಲ ಮಾಡೋಕ್ಕೆ ಭಯ, ಅಂದರೂ ನಿಮಗೋಸ್ಕರ ಮಾಡ್ತಿದ್ದೆ. ಇದ್ರ ಮಿಡಲಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಥರ ಹಾಕಿ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಥರ ಕರಿಬೇಕಾದ್ರೆ ಎಲ್ಲ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಶಾರ್ಟೇಜು, ಫುಲ್ ಕೇರ್ಫುಲ್ ಆಗಿ ಮಾಡಿ ಎಲ್ಲರೂ. ಮಕ್ಕಳಿದ್ರೆ ಮಾತ್ರ ಅದ್ರ ಹತ್ರನೂ ಕರ್ಕೊಂಡು ಹೋಗ್ಬೇಡಿ. ಫಸ್ಟ್ ಸಲ ಮಾಡೋವಾಗ ನಿಮಗೆ ಜಾಸ್ತಿ ಟೈಮ್ ಬೇಕು, ಬಟ್ ಸೆಕೆಂಡ್ ಟೈಮ್ ಎಲ್ಲ ಹಾಕೋವಾಗ ನಿಮಗೆ ಕಮ್ಮಿ ಟೈಮಲ್ಲೇ ಆಗ್ಬಿಡುತ್ತೆ, ಬಿಕಾಸ್ ಆಯಿಲ್ ಎಲ್ಲ ಆಲ್ರೆಡಿ ಕಾದ್ಬಿಟ್ಟಿರುತ್ತಲ್ವಾ, ಅದಕ್ಕೆ. ಫೈನಲಿ ಜಾಕ್ ಫ್ರೂಟ್ ಕಬಾಬ್ ರೆಡಿ ಆಯಿತು. ಸಖತ್ತಾಗಿದೆ, ಫ್ಲೇವರೂ ಸಖತ್ತಾಗಿದೆ. ರೈನಿ ಸೀಸನ್ಗಂತೂ ಸಖತ್ತಾಗಿ ಬರುತ್ತೆ. ನಾನ್ ವೆಜ್ ಕಬಾಬ್ಗಿಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೆಮನ್ ಹಾಕ್ಕೊಂಡು ಪುದೀನ ಚಟ್ನಿ ಮತ್ತು ಆನಿಯನ್ ಜೊತೆ ತಿಂದರೆ ಸ್ವರ್ಗ. ಸೀರಿಯಸ್ಲಿ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಮತ್ತು ಪುದೀನ ಚಟ್ನಿದು ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಈಸಿಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ.